Dear Mohini, I hope you're well and settled in the new place. Is the place comfortable? Are the markets and necessities close by? I hope Aradhana is adjusted in her new school. Once you're settled in, do share a photograph with Jiju and Aradhana in the new place. Despite all our efforts, if we are unable to deliver letters and there is no clue as to who has sent the letter also, then we make one last effort, and that is where the RLO comes into the picture. ರಿಟರ್ನ್ ಲೆಟರ್ ಆಫೀಸಲ್ಲಿ ಅನ್ಕ್ಲೈಮ್ಡ್ ಆರ್ಟಿಕಲ್ಸು ಮತ್ತು ಒಂದಷ್ಟು ಆರ್ಟಿಕಲ್ಸ್ಗೆ ಅಡ್ರೆಸ್ ಇರೋಲ್ಲ. ಅಡ್ರೆಸ್ಸು ಸೆಂಡರ್ ಅಡ್ರೆಸ್ ಯಾವುದೂ ಇರೋಲ್ಲ. ಅಂಥ ಆರ್ಟಿಕಲ್ಸು ಮತ್ತು ಅಡ್ರೆಸ್ಸು ಮತ್ತು ಸೆಂಡರ್ ಇಬ್ಬರು ರೆಫ್ಯೂಸ್ ಮಾಡ್ತಾರೆ ಒಂದಷ್ಟು ಆರ್ಟಿಕಲ್. ಆ ಥರದ ಆರ್ಟಿಕಲ್ಸು ನಮ್ಮ ಆಫೀಸ್ಗೆ ಬರುತ್ತೆ. ಅಡ್ರೆಸ್ಸು ವಾಶೌಟ್ ಆಗಿಬಿಡುತ್ತೆ ಒಂದಷ್ಟು, ಅಥವಾ ಅಡ್ರೆಸ್ಸು ಕಾಣಿಸ್ತಾ ಇರೋಲ್ಲ. ಆ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿರ್ತಾರೆ. ಅಂಥ ಅಡ್ರೆಸ್ ಬಂದಿರಲ್ಲ. ನಮಗೆ ಅಡ್ರೆಸ್ ಸೆಂಡರ್ ಅಡ್ರೆಸ್ಸು ಅಥವಾ ಅಡ್ರೆಸ್ ಇದ್ದರೆ ನಾವು ಟ್ರೈ ಮಾಡ್ತೀವಿ, ಇಲ್ಲಿಂದ ಕಳಿಸ್ತೀವಿ ಲೆಟರು. ಅದು ಮತ್ತೆ ವಾಪಸ್ಸು ಒಂದು 2-3 ಸಲ ವಾಪಸ್ ಬಂತು ಅಂದರೆ ಮಾತ್ರ ನಾವು ಇಟ್ಕೊತೀವಿ. ಆ ಥರದ ಆರ್ಟಿಕಲ್ಸ್ ಇಲ್ಲಿ ಬರ್ತವೆ. After work, there's barely any time to do my riyaz. Manya takes up all my time. Did I tell you she's obsessed with custard apples? I can barely eat them, still. Anyway, I hope you'll understand then that I might not be able to come for the puja. ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಒಂದು ಪಾರ್ಸಲ್ಲೇ ಆಗಲಿ ಲೆಟರೇ ಆಗಲಿ ಓಪನ್ ಮಾಡೋಕ್ಕೆ ಅಥರೈಸೇಷನ್ ಇರೋದೇ ನಮ್ಮ RLO. 3 months ಒಳಗಡೆ ಯಾರು ಪಬ್ಲಿಕ್ಕು ಮೇಲ್ ಕಳಿಸಿದ್ರೆ ನಮಗೆ ಕನ್ಸರ್ನ್ ಪೋಸ್ಟ್ ಆಫೀಸಿಂದ ನಾವು ಅವ್ರ ಅಡ್ರೆಸ್ಗೆ ಡಿಸ್ಪ್ಯಾಚ್ ಮಾಡ್ತೀವಿ. ಇಲ್ಲಾಂದ್ರೆ ಹಂಗೆ 3 months ಡೆಪಾಸಿಟ್ ಇರುತ್ತೆ, ಆಮೇಲೆ ಡಿಸ್ಟ್ರೈ ಮಾಡ್ತೀವಿ. ಬರ್ದಿರ್ತಾರೆ ಮೇಡಮ್. ಈಗ ಫಿಲಮ್ ಆ್ಯಕ್ಟರ್ಸ್ಗೆ ಮತ್ತು ಇವ್ರಿಗೆ ಮಿನಿಸ್ಟರ್ಗಳಿಗೆ ನಮ್ಮ ಕಷ್ಟಗಳು ಈ ಥರ ಇದೆ, ನಮಗೆ ಸಹಾಯ ಮಾಡಿ ಅಂತ ಈ ಥರ ಎಲ್ಲ ಬರ್ದಿರ್ತಾರೆ. ಆ ಥರದ್ದು ಓದಿ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. You will be visiting this winter, I hope. Anya is already planning the entire itinerary. A new ice cream place has opened here and Manya insists on having a double scoop every time we pass by. It reminds me of our corner house days. Seems just like yesterday, no? Anyway, I'm reliving those days with Manya. Give my love to everyone. Also, Anirudh might get transferred to Delhi. I will tell you more when I get more details. Awaiting your letter, your Akka. ಅಂದರೆ ಕಸ್ಟಮರು ಒಂದು ಪಾರ್ಸಲ್ ಅಥವಾ ಏನಾದರೂ ಒಂದು ಲೆಟರ್ ಇರ್ಬೋದು, ಏನಾದರೂ ಬುಕ್ ಮಾಡಿರ್ತಾರೆ, ಅವ್ರಿಗೆ ಅಷ್ಟು ವೆಯ್ಟ್ ಮಾಡಿನೂ ಆ ಪಾರ್ಸಲ್ ಅವ್ರಿಗೆ ಹೋಗೋದಿಲ್ಲ. ಆ ಪಾರ್ಸಲ್ ಅವ್ರಿಗೆ ಹೋಗದೆ ಇವಾಗ ಏನಾಗುತ್ತೆ, ಅವರು ಪಾರ್ಸಲ್ನ ಟ್ರ್ಯಾಕಿಂಗ್ ಮಾಡ್ತಾರೆ. ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ಇಂಥ ಲೆಟರ್ ಆಫೀಸಲ್ಲಿ ನಮ್ಮ ಪಾರ್ಸಲ್ ಓಲ್ಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ಪೋಸ್ಟ್ ಆಫೀಸ್ನವ್ರು ಏನು ಹೇಳ್ತಾರೆ, ಈ ಥರ ನೀವು ಒಂದು ಕಂಪ್ಲೇಂಟ್ ಕೊಡಿ, ನಿಮಗೆ ಪಾರ್ಸಲ್ಲು ರಿಟರ್ನ್ ಬರೋ ಥರ ಮಾಡ್ತೀವಿ ಅಂತಾರೆ. ಆಗ ಪೋಸ್ಟ್ ಆಫೀಸ್ ಕಡೆಯಿಂದ ನಮಗೆ ಒಂದು ಮೇಲ್ ಬರುತ್ತೆ. ಮೇಲ್ ಬಂದಾಗ ನಾವು ಆ ಪಾರ್ಸಲ್ಲು ಇಲ್ಲಿ ಇದೆಯಾ ಇಲ್ಲ ಅಂತ ಫೈಂಡ್ ಔಟ್ ಮಾಡಿ ಕಸ್ಟಮರ್ಗೆ ಕಳಿಸ್ಕೊಡ್ತೀವಿ. ನನಗೆ ಅನಿಸಿದ ಮಟ್ಟಿಗೆ ಫ್ಯೂಚರ್ ಹೋಗ್ತಾ ಹೋಗ್ತಾ ಓಲ್ಡ್ ಏನಿತ್ತು ಅದೇ ಮತ್ತೆ ಬರುತ್ತೆ ಅಂತ ಅನಿಸ್ತಿದೆ. ಜನ ಯೋಚನೆ ಮಾಡ್ತಾರೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಮತ್ತೆ ಹಳೇದೇ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. DLO or the RLO is still not dead, I can say.